ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್ ಪನಿಬಲ್. 14 ವರ್ಷದಿಂದ ಬಡವರಿಗೆ ನಿವೇಶನಗಳ ನೀಡದೇ ಇರುವ ಕಾರಣ ಜನಪರ ಟ್ರಸ್ಟ್ ಹಾಗೂ ವಿವಿಧ ಸಂಘಟನೆ ವತಿಯಿಂದ ರಾಮದುರ್ಗ ಪುರಸಭೆ ಎದುರು ಹೋರಾಟ ನಡೆಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. 14 ವರ್ಷಗಳಿಂದ ನಿವೇಶನ ಹಂಚಿಕೆ ಮಾಡದ ಜನಪ್ರತಿನಿಧಿಗಳು ಸುಭಾಷ್ ಗೋಡ್ಕೆ ಆರೋಪ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ಕಾರ್ಯಾಲಯದ ಎದುರು ಜನಪರ ಟ್ರಸ್ಟ್ ಮತ್ತು ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ನಿವೇಶನ ಹಂಚಿಕೆ ಮಾಡದ ಜನಪ್ರತಿನಿಧಿಗಳ ವಿರುದ್ಧ ಉಪವಿಭಾಗಾಧಿಕಾರಿಗಳಿಗೆ ಪುರಸಭೆ ಮುಖ್ಯಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿದರು. ಕಳೆದ 14 ವರ್ಷಗಳಿಂದ ಪುರಸಭೆಯಿಂದ ಪಟ್ಟಣದಲ್ಲಿ ಯಾವುದೇ ನಿವೇಶನ ಹಂಚಿಕೆ ಮಾಡಿರುವುದಿಲ್ಲ. ಈ ಹಿಂದೆ ರಾಮದುರ್ಗ ತಾಲೂಕಿನ ರಂಕಲ್ಕೊಪ್ಪ ಗ್ರಾಮದಲ್ಲಿ 5 ಎಕರೆ ಭೂಮಿಯನ್ನು ಹಿಂದಿನ ಪುರಸಭೆ ಅಧ್ಯಕ್ಷರಾದ ಸುರೇಶ್ ಪತ್ತೇಪುರ್ ಇವರ ಅವಧಿಯಲ್ಲಿ ತೆಗೆದುಕೊಂಡಿದ್ದು ಇರುತ್ತದೆ. ಅದನ್ನು ಇನ್ನೂವರೆಗೆ ಹಂಚಿಕೆ ಮಾಡಿರುವುದಿಲ್ಲ. ಅದನ್ನು ಆದಷ್ಟು ಬೇಗನೆ ಅರ್ಹ ಫಲಾನುಭವಿಗಳಿಗೆ ಹಂಚಬೇಕು. ರಾಮದುರ್ಗ ಪಟ್ಟಣದಲ್ಲಿ ವಾಸವಿರುವ ದಲಿತ ಕುಟುಂಬಗಳಿಗೆ, ಕೂಲಿ ಕಾರ್ಮಿಕರಿಗೆ ಹಾಗೂ ಬಡ ನೇಕಾರರಿಗೆ ಮತ್ತು ಅಂಗವಿಕಲರಿಗೆ, ಬಡತನ ರೇಖೆಗಿಂತ ಕೆಳಗಿರುವ ಸಾಮಾನ್ಯ ಕುಟುಂಬಗಳಿಗೆ ಯಾವುದೇ ರೀತಿ ನಿವೇಶನಗಳನ್ನು ಹಂಚಿಕೆ ಮಾಡಿರುವುದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕಾಗಿ ವಿನಂತಿ. ಒಂದು ವೇಳೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಜನಪರ ಟ್ರಸ್ಟ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಮತ್ತು ವಿವಿಧ ಸಂಘಟನೆ ವತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು. ತಾವುಗಳು ಇದಕ್ಕೆ ಅವಕಾಶ ಕೊಡದೆ ಆದಷ್ಟು ಬೇಗ ಬಡ ಜನರಿಗೆ ನಿವೇಶನವನ್ನು ಹಂಚಿಕೆ ಮಾಡಬೇಕೆಂದು ವಿನಂತಿ ಮಾಡಿಕೊಂಡ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ. ಈ ಸಂದರ್ಭದಲ್ಲಿ ಸುಭಾಷ್ ಗೋಡ್ಕೆ ಅಧ್ಯಕ್ಷರು, ಜನಪರ ಟ್ರಸ್ಟ್ ಅಭಿಮನವಳ್ಳಿ, ಜೈ ಭೀಮ್ ಯುವಜಾಗೃತ ಸೇನೆ, ಈರಣ್ಣ ಕಲ್ಯಾಣಿ, ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಕರ್ವೆ ಗೌರವಾಧ್ಯಕ್ಷ ವಿನಯ್ ಚಂದ್ರಗಿ, ದಾದಾ ಸಿಂಗ್ ಗೋಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಯಾಕಂದ್ರೆ ಇವತ್ತು ಕಳೆದ 14 ವರ್ಷಗಳಾಯ್ತು, ಮನೆಗಳು ಕೊಟ್ಟಿಲ್ಲ, ನಿವೇಶನ ಕೊಟ್ಟಿಲ್ಲ. ಅದಕ್ಕೆ ನಾನು ಏನು ವಿನಂತಿ ಮಾಡ್ಕೋತಾ ಇದ್ದೀನಿ ಇವತ್ತು ಸರ್ಕಾರಕ್ಕೆ ಅಂದರೆ, ನಮಗೆ ನಮ್ಮ ರಾಮದುರ್ಗ ತಾಲೂಕಿನ ನಗರದ ಜನತೆ ಇದ್ದಾರ, ಅವರಿಗೆ ನಿವೇಶನಗಳನ್ನು ಕೊಡಬೇಕು. ನೀವು ಏನಾದರೂ ಈಗ 6 ಎಕರೆ ಒಳಗಡೆ ಏನಾದರೂ ಲೋಪದೋಷಗಳು ಮಾಡಿದ್ದೇ ಆದರೆ ನಾವು ಅದನ್ನು ಸಹಿಸುವುದಿಲ್ಲ. ಯಾಕಂದರೆ ನಾವು ಲೋಕಾಯುಕ್ತಕ್ಕೆ ಅದರ ಬಗ್ಗೆ ಕಂಪ್ಲೇಂಟನ್ನು ಕೊಡ್ತೀವಿ. ಯಾಕಂದರೆ 200 ಜನ ಹೊಸದಾಗಿ ಅರ್ಜಿಗಳನ್ನು ಕರೆದು ಅದನ್ನು ತುಂಬಿಸ್ಕೊಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಆದ್ರೆ ಬಡವರು ಏನು ಮೊದಲು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲೇ ಸಿಗಬೇಕು. ಅವರಿಗೆ ಸಿಕ್ಕ ಮೇಲೆ ಮುಂದಿನ ಹಾದಿಯನ್ನು ಹುಡುಕಾಡಬೇಕಂತ ಕೇಳ್ಕೊತಾ ಇದ್ದೇನೆ ನಾನು. ಅದೇ ರೀತಿ ಒಂದು ಪ್ರತಿಭಟನೆ ಇವತ್ತು ನಡೀತಾ ಇದೆ. ಇದು ನಮಗೆ ಇನ್ನು 5,000 ಕುಟುಂಬಗಳಿದ್ದಾವೆ ರಾಮದುರ್ಗದಲ್ಲಿ. ಆ 5,000 ಕುಟುಂಬಗಳಿಗೆ ನಿವೇಶನವನ್ನು ಅಥವಾ ಮನೆಗಳನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಶಾಸಕರು ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಒಂದು ವೇಳೆ ನಮ್ಮ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಏನಿದೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಇಷ್ಟು ವರ್ಷ ಆದರೂ ನೀಡಿಲ್ಲ ಅಂತೇಳಿ ನೀವು ಆರೋಪ ಮಾಡ್ತಾ ಇದ್ದೀರಿ. ಎಸ್ ಸರ್. ಏನು ಕಾರಣ ಇರ್ಬೋದು? ಕಾರಣ ಏನಿಲ್ಲ, ರಾಜಕೀಯ ಅವ್ರವ್ರ ವೇಷ ಅವ್ರವ್ರ ಇದರಲ್ಲಿ ಹೋಗ್ತಾ ಇದೆ ಅದು. ಯಾಕಂದರೆ ಸುರೇಶ್ ಪತ್ತೇಪುರ್ ಅವರು ಖರೀದಿ ಮಾಡಿದಾಗ ಮುನ್ಸಿಪಾಲ್ಟಿ ಮಾಜಿ ಅಧ್ಯಕ್ಷರು ಅವರು ಖರೀದಿ ಮಾಡಿದಾಗ ಮಾದೇವಪ್ಪಣ್ಣ ಯಾದವಾಡ್ ಅವರು ಇದ್ದರು. ಅವರು ಮಾಡಬೇಕಾಗಿತ್ತು, ಅವರು ಕೂಡ ಮಾಡಿಲ್ಲ. ಅದಕ್ಕೆ ನಾನು ಏನು ಕೇಳ್ಕೊತಾ ಇದ್ದೀನಿ, ಹಾಲಿ ಮತ್ತು ಮಾಜಿಯರಲ್ಲಿ ಯಾವುದೇ ಜಗಳ ಬೇಡ. ನಮ್ಮ ರಾಮದುರ್ಗದ ನಗರ ಜನತೆ ಇದ್ದಾರೆ, ಅವ್ರಿಗೆ ಆಶ್ರಯ ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿರಿ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊಡದಿದ್ದ ಪಕ್ಷದಲ್ಲಿ ಏನು ಮಾಡ್ತೀರಿ? ಕೊಡದಿದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಯಾವ ರೀತಿಯ ಹೋರಾಟ ಮಾಡ್ತೀವಿ? ನಾವು ಉಪವಾಸ ಸತ್ಯಾಗ್ರಹ ಕೊಡ್ತೀವಿ, ನಾವು ಬಿಡುವುದಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅದ್ರ ಬಗ್ಗೆ ಏನಿದೆ, ನಮ್ಮ ಪ್ರತಿ ಮನೆಯಿಂದ ಇಬ್ಬಿಬ್ಬರು ಬಂದು ಕುಂತು ನಾವು ನಿರಂತರವಾಗಿ ಧರಣಿಯನ್ನು ಮಾಡೇ ಮಾಡ್ತೀವಿ ಅಂತ ಇವತ್ತು ಹೇಳ್ತೇನೆ.